ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮ ಬಗ್ಗೆ ನಮಗೆ ನಾಚಿಕೆ ಆಗೋ ಥರದ ಘಟನೆಗಳು ನಮ್ಮಲ್ಲಿ ನಿರಂತರವಾಗಿ ನಡೀತಲೇ ಇವೆ. ಅದೇನು ಮಾನಸಿಕ ರೋಗಾನೋ ಅಥವಾ ಕಾನೂನಿನ ಭಯ ಅನ್ನೋದೇ ನಮ್ಮ ಜನಕ್ಕೆ ಹೊರಟು ಹೋಗಿದೆಯೋ ಅಂತೂ ಹೆಣ್ಣು ಮಕ್ಕಳನ್ನು ನೋಡಿದ ಕೂಡಲೇ ಒಂದು ಮೃಗೀಯ ಮನಸ್ಥಿತಿ ಜಾಗೃತವಾಗಿ ಹೋಗುತ್ತೆ. ಈಗ ಅಂಥದ್ದೇ ಘಟನೆ ಗಂಗಾವತಿಯಿಂದ ವರದಿಯಾಗ್ತಾ ಇದೆ. ಹಂಪಿಯನ್ನು ನೋಡೋದಕ್ಕೆ ಬಂದಿದ್ದ ಇಸ್ರೇಲಿನ ಯುವತಿ ಹಾಗೂ ಆಕೆಯ ಜೊತೆಯಲ್ಲಿದ್ದ ಸ್ಥಳೀಯ ಹೋಮ್ ಸ್ಟೇ ಮಾಲಕಿ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ. ಆಕೆಯ ಜೊತೆಗಿದ್ದ ಯುವಕರನ್ನು ಹೊಡೆದು ಪಕ್ಕದಲ್ಲಿದ್ದ ಕೆನಾಲ್ಗೆ ದೂಡಿದ್ದಾರೆ. ಆನಂತರ ಈ ಇಬ್ಬರು ಯುವತಿಯರ ಮೇಲೆ ಅತ್ಯಾಚಾರದಂಥ ಪಾತಕವನ್ನು ಎಸಗಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಅತ್ಯಂತ ನೋವಿನ ದುಃಖದ ಸಂಗತಿ ಏನು ಅಂದರೆ, ಇಸ್ರೇಲಲ್ಲಿ ಕೆಲಸ ಹುಡುಕೊಂಡು ಹೋಗಿ ಅಲ್ಲಿನ ಪ್ಯಾಲೆಸ್ತೀನಿಯರಿಂದ ಅಪಹರಣಕ್ಕೀಡಾಗಿದ್ದ ಭಾರತೀಯ ಕಾರ್ಮಿಕರನ್ನ ಇಸ್ರೇಲ್ ಕಾಪಾಡಿ ಸುರಕ್ಷಿತವಾಗಿ ಕರ್ಕೊಂಡು ಬಂದ ಸುದ್ದಿ ಬರ್ತಿದ್ದ ಹೊತ್ತಲ್ಲೇ ಇಸ್ರೇಲಿನ ಮಗಳ ಮೇಲೆ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಅತ್ಯಾಚಾರ ನಡೆದಿದೆ. ನಮ್ಮಲ್ಲಿನ ಪಶುಗಳನ್ನು ನಡುಬೀದಿಯಲ್ಲಿ ಹೊಡೆದು ಕೆಡುವ ಥರದ ಕಾನೂನು ಬಾರದೇ ಇದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗೋದು ಯಾವಾಗ? ಗೆಳೆಯರೆ, ಆಗಿರೋದೇನು ಅಂದರೆ, ಮೊನ್ನೆ ಹಂಪಿ ಪ್ರವಾಸಕ್ಕೆ ಬಂದ ಇಬ್ಬರು ವಿದೇಶಿಯರು ಹಾಗೂ ಇಬ್ಬರು ನಮ್ಮದೇ ದೇಶದವರು ಗಂಗಾವತಿ ಸಮೀಪದ ಸಣಾಪುರ ಕೆರೆ ಬಳಿ ನಕ್ಷತ್ರ ವೀಕ್ಷಣೆಗೆ ಬಂದಿದ್ದಾರೆ. ತುಂಗಭದ್ರಾ ಲೆಫ್ಟ್ ಬ್ಯಾಂಕ್ಗೆ ಅಂಟ್ಕೊಂಡಿರೋ ಸಣಾಪುರ ಕೆರೆ ನಿಜಕ್ಕೂ ಅತ್ಯಂತ ಸುಂದರವಾಗಿರೋ ಜಾಗ. ಅಲ್ಲಿ ನಿಮಗೊಂದು ವಿಹಂಗಮ ನೋಟ ಸಿಗುತ್ತೆ. ಪಕ್ಕದಲ್ಲೇ ಒಂದು ಸೂರ್ಯಾಸ್ತವನ್ನು ಸುಂದರಗೊಳಿಸುವ ಜಾಗ ಇದೆ. ಅಲ್ಲಿಂದ ಮುಂದಕ್ಕೆ ಹೋದರೆ ಒಂದು ಫಾಲ್ಸ್ ಕೂಡ ಇದೆ. ಸಣಾಪುರ ಹಂಪಿಗೆ, ಕಿಷ್ಕಿಂಧೆಗೆ ಬರೋ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ. ಸಣಾಪುರದಲ್ಲಿ ಸೂರ್ಯಾಸ್ತವನ್ನು ನೋಡೋ ಹಾಗೆ ಅಲ್ಲಿ ನಕ್ಷತ್ರ ವೀಕ್ಷಣೆಗೆ ಕೂಡ ಜನ ಬರ್ತಾರೆ. ಮೊನ್ನೆ ಕೂಡ ಸಣಾಪುರದ ಕೆರೆ ಬಳಿ ನಕ್ಷತ್ರ ವೀಕ್ಷಣೆಗೆ ಆ ಪ್ರವಾಸಿಗರು ಬಂದಿದ್ದಾರೆ. ಅದರಲ್ಲೊಬ್ಬಳು ಇಸ್ರೇಲಿ ಯುವತಿ, ವಯಸ್ಸೊಂದು 27 ವರ್ಷ. ಆಕೆ ಜೊತೆ ಅಮೆರಿಕಾದ ಯುವಕನೊಬ್ಬ ಇದ್ದ. ಇನ್ನೊಬ್ಬ ಮಹಾರಾಷ್ಟ್ರದ ನಾಸಿಕ್ನಿಂದ ಬಂದಿದ್ದ ಪ್ರವಾಸಿ. ಆದರೆ ಮತ್ತೊಬ್ಬರು ಒಡಿಸ್ಸಾದಿಂದ ಹಂಪಿ ಆನೆಗೊಂದಿಗಳನ್ನು ನೋಡೋದಕ್ಕೆ ಬಂದಿದ್ರು. ಅವ್ರ ಜೊತೆ ಸ್ಥಳೀಯ ಹೋಮ್ ಸ್ಟೇ ಮಾಲಕಿ ಕೂಡ ಇದ್ರು. ಆಕೆಗೊಂದು 29-30 ವಯಸ್ಸು. ಇಷ್ಟೂ ಜನ ರಾತ್ರಿ ಸುಮಾರು 10 ಗಂಟೆ ಹೊತ್ತಿಗೆ ಕೆರೆಯ ಬಳಿಗೆ ಬಂದಿದ್ದಾರೆ. ಅಲ್ಲಿ ಗಿಟಾರ್ ನುಡಿಸ್ತಾ ಆ ನಕ್ಷತ್ರ ರಾತ್ರಿಯ ಸುಂದರ ಆಗಸವನ್ನ, ವಾತಾವರಣವನ್ನ ಸವಿತಾ ಇದ್ದಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಬೈಕ್ ಒಂದರಲ್ಲಿ 3 ಜನ ಬಂದ್ರಂತೆ. ಅವರು ಪೆಟ್ರೋಲ್ ಬಂಕ್ ಎಲ್ಲಿದೆ ಅಂತ ಕೇಳಿದ್ದಾರೆ ಕನ್ನಡದಲ್ಲಿ. ಅಲ್ಲಿದ್ದ 4 ಜನಕ್ಕೆ ಕನ್ನಡ ಬರೋದಿಲ್ಲ. ಇಬ್ಬರು ಬೇರೆ ರಾಜ್ಯದವರು, ಇನ್ನಿಬ್ಬರು ಬೇರೆ ದೇಶದವರು. ಇನ್ನು ಹೋಮ್ ಸ್ಟೇ ಮಾಲಕಿ ಆ 3 ಜನಕ್ಕೆ ಕನ್ನಡದಲ್ಲೇ ಉತ್ತರ ಕೊಟ್ಟಿದ್ದಾರೆ. ಪೆಟ್ರೋಲ್ ಬಂಕು ಇಲ್ಲಿಂದ ಸ್ವಲ್ಪ ಮುಂದೆ ಇದೆ, ಹೋಗಿ ಅಂತ ತಿಳಿಸಿದ್ದಾರೆ. ಆದ್ರೆ ಅವರು ಅಷ್ಟಕ್ಕೆ ಸುಮ್ಮನೆ ಹೋಗಿಲ್ಲ. ಹಣ ಕೊಡಿ ಅಂತ ಗಂಟು ಬಿದ್ರು. ನಮ್ಮ ಬಳಿ ಹಣ ಇಲ್ಲ, ನಾವು ತಂದಿಲ್ಲ ಅಂತ ಹೋಮ್ ಸ್ಟೇ ಮಾಲಕಿ ಹೇಳಿದ ಮೇಲೆ ಅಲ್ಲಿ ಆ ಯುವಕರು ಗಲಾಟೆ ಮಾಡೋದಕ್ಕೆ ಶುರು ಮಾಡಿದ್ರಂತೆ. ಅಲ್ಲಿದ್ದವರ ಮೇಲೆ ಕಲ್ಲುಗಳಿಂದ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು. ಅಲ್ಲೊಂದು ಸಣ್ಣ ಗಲಾಟೆ ಆಯಿತು. ಆ ಯುವತಿಯರನ್ನ ಕಾಪಾಡೋದಕ್ಕೆ ಬಂದ ಅಮೆರಿಕಾದ ಯುವಕ ಹಾಗೂ ಇನ್ನಿಬ್ಬರನ್ನ ತುಂಗಭದ್ರಾ ಲೆಫ್ಟ್ ಕೆನಾಲ್ ಇತ್ತಲ್ಲ, ಅದರಲ್ಲಿ ತಳ್ಳಿದ್ರು. ಆ ನಂತರ ಆ ಯುವತಿಯರಿಗೂ ಕಲ್ಲಿಂದ ಹೊಡೆದಿದ್ದಾರೆ. ಅವರು ಗಾಯಗೊಂಡ ನಂತರ ಅವರ ಮೇಲೆ 3 ಜನ ಅತ್ಯಾಚಾರ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಇದು ಆ ಯುವತಿಯರು ಪೊಲೀಸರ ಮುಂದೆ ಕೊಟ್ಟ ಹೇಳಿಕೆಯ ಸಾರಾಂಶ. ಇನ್ನು ಕೆನಾಲ್ಗೆ ತಳ್ಳಲ್ಪಟ್ಟವರಲ್ಲಿ ಅಮೆರಿಕಾದ ಯುವಕ ಹಾಗೂ ನಾಸಿಕ್ನ ಯುವಕ ಇಬ್ರು ಈಜಿ ಎದ್ದು ಬಂದಿದ್ದಾರೆ. ಆದ್ರೆ ಒಡಿಸ್ಸಾದ ಯುವಕನ ಸುಳಿವು ಸಿಕ್ಕಿರಲಿಲ್ಲ. ಮರುದಿನ ಅಂದ್ರೆ ಇವತ್ತು ಅವನ ಮೃತದೇಹ ಸಿಕ್ಕಿದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆ ಯುವತಿಯರು ಹಾಗೂ ಇನ್ನಿಬ್ಬರು ಯುವಕರು ಎಲ್ಲ ಕೂಡ ಅಲ್ಲಿ ಶಾಕ್ ಅಲ್ಲಿದ್ದಾರೆ. ಗೆಳೆಯರೆ, ನಮ್ಮಲ್ಲಿ ವಿಚಿತ್ರವಾದ ಮಾನಸಿಕ ಸ್ಥಿತಿ ಇದೆ. ನಾವಿನ್ನೂ ಸಂಪೂರ್ಣವಾಗಿ ಮನುಷ್ಯರಾಗೋದಕ್ಕೆ ಕೂಡ ಸಾಧ್ಯ ಆಗಿಲ್ಲ. ಈಗ ನೋಡಿ, ರಾತ್ರಿ 10 ಗಂಟೆಗೆ ಅವರು ನಕ್ಷತ್ರ ನೋಡೋದಕ್ಕೆ ಕೆರೆ ಬಳಿಗೆ ಹೋಗಿದ್ರು. ಅಲ್ಲಿ ಗಿಟಾರ್ ನುಡಿಸ್ತಿದ್ರು, ಸಂಗೀತ ಮತ್ತು ನಕ್ಷತ್ರಗಳನ್ನ ಆಸ್ವಾದಿಸ್ತಾ ಇದ್ರು. ಅಂದ ಕೂಡಲೇ ನಮ್ಮಲ್ಲಿ ಸಾಕಷ್ಟು ಜನ ಕೇಳೋ ಪ್ರಶ್ನೆ ಏನು ಗೊತ್ತಾ? ಅಷ್ಟೊತ್ತಿಗೆ ಹುಡುಗಿರು ಅಲ್ಲಿಗೆ ಯಾಕೆ ಹೋಗಬೇಕಿತ್ತು ಅಂತ. ಅರೆ, ಎಷ್ಟು ಹೊತ್ತಿಗೆ ಯಾರು ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ನಾವ್ಯಾರು, ನೀವ್ಯಾರು? ನಮ್ಮಲ್ಲಿ ರಕ್ಷಣೆ ಕೊಡೋ ಯೋಗ್ಯತೆ ನಮಗಿಲ್ಲ. ಹೆಣ್ಣನ್ನು ನೋಡಿದ ಕೂಡಲೇ ಅತ್ಯಾಚಾರ ಮಾಡಿಬಿಡ್ಬೇಕು ಅನ್ನೋ ನೀಚ ಮನಸ್ಥಿತಿ ನಮ್ಮದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಒಪ್ಕೊಳ್ಳೋದಕ್ಕೆ ಸಿದ್ಧ ಆಗೋದೇ ಇಲ್ಲ. ನಮ್ಮ ಮನಸ್ಥಿತಿಗಳು ಹೇಗಿವೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡು ಬಿಡಿ. ನೀವು ಯಾರನ್ನಾದರೂ ಬೈಬೇಕು ಅಂದ್ರೆ ಅಲ್ಲಿ ಕೂಡ ಅಕ್ಕ, ತಂಗಿ, ತಾಯಿ, ಅಜ್ಜಿ ಹೀಗೆ ತರ್ತೀರೇ ಹೊರತು ಅಪ್ಪ, ತಾತ, ಮಾವ, ಅಣ್ಣ ಅಂತ ಬೈತೀರಾ? ಇನ್ನು ಯಾವುದಾದ್ರೂ ಅತ್ಯಾಚಾರ ಪ್ರಕರಣ ನಡೀತು ಅಂತ ಇಟ್ಕೊಳ್ಳಿ. ಅದನ್ನು ಕೇಳಿಸ್ಕೊಳ್ಳುವಾಗ ನಮ್ಮಲ್ಲಿ ಸಾಕಷ್ಟು ಜನರ ಮನಸ್ಸುಗಳು ಆ ವಿಕೃತಿಯನ್ನ ಎಂಜಾಯ್ ಮಾಡ್ತಾ ಇರುತ್ತವೆ ಹೊರತು ಅಲ್ಲಿ ಪಾಪ ಪ್ರಜ್ಞೆ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ಯಾಕೆಂದ್ರೆ ನಾವು ಭಾರತೀಯರು ಹೆಣ್ಣನ್ನು ಮಾತ್ರ ಅಲ್ಲ, ಯಾರನ್ನು ಗೌರವಿಸುವ ಸಂಸ್ಕಾರವನ್ನು ಬೆಳೆಸ್ಕೊಂಡೇ ಇಲ್ಲ. ನಮ್ಮಲ್ಲಿ ಹೆಣ್ಣನ್ನ ಗೌರವಿಸುವ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತಾ ಇರ್ತೀವಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತೀವಿ. ಆದ್ರೆ ಬಾಯಿ ಬಿಟ್ರೆ ಹೆಣ್ಣನ್ನು ಬೈತೀವಿ. ಕಂಡವರ ತಾಯಿ ತಂಗಿಯರನ್ನು ಬೈದೇ ಇದ್ರೆ ನಮಗೆ ತಿಂದ ಅನ್ನ ಕೂಡ ಜೀರ್ಣ ಆಗೋದಿಲ್ಲ. ಹೆಣ್ಣು ದೇವತೆಗಳನ್ನ ನಾವು ಸೃಷ್ಟಿ ಮಾಡಿದೀವಿ. ಆದ್ರೆ ಸಾಮಾನ್ಯ ಅಸಹಾಯಕ ಹೆಣ್ಣು
ಹೆಣ್ಣು ಸಿಕ್ಕರೆ ನಮ್ಮ ಮನಸ್ಸು ಅಲ್ಲಿಗೇ ಹೋಗುತ್ತೆ. ಆ ನೀಚತನದಿಂದ ಭಾರತ ಹೊರಗೆ ಬರೋದಕ್ಕಿನ್ನೂ ಸಾಧ್ಯ ಆಗೇ ಇಲ್ಲ. ಇದು ಸಂಸ್ಕಾರದ ಲೋಪನ. ಸಂಸ್ಕಾರ ಅನ್ನೋದು ಹಾಗೆ ಬಂದುಬಿಡೋ ಥರದ್ದಲ್ಲ, ಅದನ್ನು ಬಲವಂತವಾಗಿ ಆದರೂ ಕಲಿಸಬೇಕು. ಅದು ಕಾನೂನಿನ ಮೂಲಕ ಆದರೂ ಸರಿ. ಇಂಥ ಪ್ರಕರಣಗಳು ನಡೆದಾಗ ನಡುಬೀದಿಯಲ್ಲಿ ಹೊಡೆದುಕೊಳ್ತಾರೆ ಅನ್ನೋ ಭಯ ಬಾರದೇ ಇದ್ರೆ ನಮ್ಮಲ್ಲಿ ಹೆಣ್ಣು ಮಕ್ಕಳ ಮೇಲಿನ ಅಪರಾಧಗಳು ಕಡಿಮೆ ಆಗೋದೇ ಇಲ್ಲ. ನಮ್ಮ ವಿಕೃತಿಯನ್ನು ನಾವು ಬಿಡೋದೂ ಇಲ್ಲ. ಈಗಲೂ ನೋಡಿ, ಸೌಜನ್ಯ ಪ್ರಕರಣ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾ ಇದ್ದೀರಿ. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಒಂದು ಅತ್ಯಾಚಾರ ಪ್ರಕರಣವನ್ನು ಪದೇ ಪದೇ ಚಪ್ಪರಿಸುವ ವಿಕೃತಿ ಇದೆಯೇ ಹೊರತು ಇನ್ನೊಮ್ಮೆ ಇಂಥ ಪ್ರಕರಣಗಳಾಗದ ಹಾಗೆ ನಾವೇನು ಮಾಡಬೇಕು ಅನ್ನೋ ಯೋಚನೆ ಇಲ್ಲ. ಗೆಳೆಯರೆ, ಚೈನಾದಲ್ಲಿ ಕೂಡ ನಮ್ಮಲ್ಲಿರುವಷ್ಟೇ ಜನಸಂಖ್ಯೆ ಇದೆ, ಆದರೆ ಅಲ್ಲಿ ಅತ್ಯಾಚಾರಗಳು ವರದಿಯಾಗೋದಿಲ್ಲ. ಅಲ್ಲಿ ಹೆಣ್ಣು ಎಷ್ಟು ಗಂಟೆಗೆ ಎಲ್ಲಿಗೆ ಹೋದರೂ ಆಕೆಯ ತಂಟೆಗೆ ಯಾರೂ ಹೋಗೋದಿಲ್ಲ. ಆಕೆ ಯಾವ ರೀತಿಯ ಬಟ್ಟೆ ಹಾಕಿದ್ರು ಯಾರು ಅತ್ತ ಕಣ್ಣೆತ್ತಿ ನೋಡೋದಿಲ್ಲ. ಯಾವ ಹೆಣ್ಣಿಗೂ ನಾನು ಸೇಫ್ ಅಲ್ಲ ಅಂತ ಅಲ್ಲಿ ಅನ್ಸೋದಿಲ್ಲ. ಯಾಕೆ ಗೊತ್ತಾ? ಅಲ್ಲೂ ಮನುಷ್ಯರೇ ಇರೋದು, ಇಲ್ಲೂ ಮನುಷ್ಯರೇ ಇರೋದು. ಅವ್ರಿಗೇನೋ ವಿಶೇಷವಾದ ಸಂಸ್ಕಾರ DNA ಅಲ್ಲಿದೆ, ನಮಗಿಲ್ಲ ಅಂತಲ್ಲ. ಅಲ್ಲಿ ಕಾನೂನು ಅನ್ನೋದು ಒಂದು ಭಯಕ್ಕೆ ಕಾರಣ ಆಗಿದೆ. ಅಲ್ಲಿ ನಮ್ಮ ಪ್ರತಿ ಚಲನವಲನವನ್ನು ಗಮನಿಸೋದಕ್ಕೆ CC ಕ್ಯಾಮರಾಗಳು, ಫೇಸ್ ಡಿಟೆಕ್ಟರ್ಗಳು ಇವೆ. ತಗಲ ಹಾಕ್ಕೊಂಡ್ರೆ ಮತ್ತಿನ್ನೊಮ್ಮೆ ಒಳ್ಳೆಯದು ಮಾಡೋದಕ್ಕೂ ಅವಕಾಶ ಇರೋದಿಲ್ಲ ಅನ್ನೋ ಭಯ ಅಲ್ಲಿನ ಜನರಲ್ಲಿದೆ. ಹೀಗಾಗಿ ಅಲ್ಲಿ ಅಪರಾಧಗಳಾಗೋದು ಕಡಿಮೆ. ಆದರೆ ನಮ್ಮಲ್ಲಿ ಅಪರಾಧಿ ಸಿಕ್ಕರೂ ಕೂಡ ಅವನಿಗೆ ಶಿಕ್ಷೆ ಆಗೋದಿಲ್ಲ ಅನ್ನೋ ಥರದ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಂಥ ಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿ ರಕ್ಷಣೆ ಅನ್ನೋದು ಹೇಗೆ ಸಾಧ್ಯ ಆಗುತ್ತೆ? ದೆಹಲಿಯಲ್ಲದೇನೋ ಕ್ಯಾಮರಾಗಳನ್ನು ಅಳವಡಿಸ್ತಾ ಇದ್ದಾರಂತೆ. ಅದರ ಮುಂದೆ ನಿಂತು ಕೈ ಬೀಸಿದ್ರೆ ತಕ್ಷಣ ಪೊಲೀಸರು ಬರ್ತಾರೆ, ಕಾಪಾಡ್ತಾರೆ ಅನ್ನೋ ಥರದ ವ್ಯವಸ್ಥೆಯೊಂದನ್ನು ಅಲ್ಲಿ ಮಾಡಲಾಗ್ತಾ ಇದೆಯಂತೆ. ಅದೇ ಥರದ ವ್ಯವಸ್ಥೆಯೊಂದು ದೇಶದ ಎಲ್ಲ ನಗರಗಳಲ್ಲಿ, ಪಟ್ಟಣಗಳಲ್ಲಿ, ಪ್ರವಾಸಿ ಕೇಂದ್ರಗಳಲ್ಲಿ ಮಾಡಬೇಕಾದ ಅಗತ್ಯ ಇದೆ. ಹೀಗೆ ನಾವು ಇಸ್ರೇಲಿ ಯುವತಿಯ ಮೇಲೆ ಅತ್ಯಾಚಾರ ನಡೆದ ಘಟನೆಗೆ ಕಿವಿ ಕೊಡ್ತಾ ಇರೋ ಹೊತ್ತಲ್ಲೇ ಇಸ್ರೇಲಿನ ಪೊಲೀಸರು ಪ್ಯಾಲೆಸ್ತೀನಿಯರಿಂದ ಅಪಹರಣಕ್ಕೀಡಾಗಿ ವೆಸ್ಟ್ ಬ್ಯಾಂಕಲ್ಲಿ ಒತ್ತೆಯಾಳುಗಳಾಗಿದ್ದ 10 ಭಾರತೀಯ ಕಾರ್ಮಿಕರನ್ನು ಕಾಪಾಡಿ ಕರ್ಕೊಂಡು ಬಂದ ಸುದ್ದಿಗಳು ಬರ್ತಾ ಇವೆ. ಇಸ್ರೇಲಲ್ಲಿ ಕಟ್ಟಡ ಕಾರ್ಮಿಕರಿಗೆ ವಿಪರೀತ ಬೇಡಿಕೆ ಇದೆ. ಹೀಗಾಗಿ ಭಾರತದಿಂದ ಕೂಡ ಸುಮಾರು 16,000 ಕಾರ್ಮಿಕರು ಇಸ್ರೇಲಿಗೆ ಹೋಗಿದ್ದಾರೆ. ಅದು ನಿಮಗೆ ಗೊತ್ತಿದೆ. ಹಾಗೆ ಹೋದ 10 ಕಾರ್ಮಿಕರನ್ನ ವೆಸ್ಟ್ ಬ್ಯಾಂಕ್ನ ಗಡಿಯಲ್ಲಿ ಪ್ಯಾಲೆಸ್ತೀನಿಯರು ಅಪಹರಿಸಿ ಕರ್ಕೊಂಡು ಹೋಗಿದ್ರು. ಅವ್ರ ಬಳಿ ಇದ್ದ ಪಾಸ್ಪೋರ್ಟುಗಳನ್ನು ಕಿತ್ಕೊಂಡು ಅವರನ್ನು ಅಲ್ಲಿನ ಅಲ್ ಜಯೇಮ್ ಅನ್ನೋ ಗ್ರಾಮದಲ್ಲಿ ಕೂಡ ಹಾಕಲಾಗಿತ್ತು. ಹೀಗೆ ಅಪಹರಣಕ್ಕೊಳಗಾದವರ ಪಾಸ್ಪೋರ್ಟುಗಳನ್ನು ಬಳಸಿಕೊಂಡು ಅವುಗಳ ಮೂಲಕ ಇಸ್ರೇಲಿನ ಗಡಿ ದಾಟಿ ಬರೋದಕ್ಕೆ ಈ ಪ್ಯಾಲೆಸ್ತೀನಿಯರು ಪ್ರಯತ್ನ ಮಾಡ್ತಾ ಇದ್ರಂತೆ. ಅದನ್ನು IDF ಪಡೆಗಳು ತಡೆದಿವೆ. ಅಷ್ಟೇ ಅಲ್ಲ, ಮಧ್ಯರಾತ್ರಿಯ ಕಾರ್ಯಾಚರಣೆ ಮೂಲಕ ಅಲ್ ಜಯಾಮಲ್ಲಿ ಬಂಧನದಲ್ಲಿದ್ದ ಭಾರತೀಯ ಕಾರ್ಮಿಕರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರೋದರಲ್ಲಿ ಕೂಡ ಇಸ್ರೇಲಿ ಪಡೆಗಳು ಯಶಸ್ವಿಯಾಗಿವೆ. ಈ ಬಗ್ಗೆ ಮಾಹಿತಿಯನ್ನ ಇಸ್ರೇಲಿನ ಭಾರತೀಯ ರಾಯಭಾರ ಕಚೇರಿ X ಖಾತೆಯ ಮೂಲಕ ಹಂಚಿಕೊಂಡಿದೆ. ಇಸ್ರೇಲಲ್ಲಿ ಇಷ್ಟು ದಿನ ಕಟ್ಟಡ ಕಾಮಗಾರಿಗಳಿಗೆ ಕಾರ್ಮಿಕರು ಬರ್ತಾ ಇದ್ದದ್ದು ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ ಪ್ರದೇಶಗಳಿಂದ. ಆದರೆ ಅಕ್ಟೋಬರ್ 7ರ ದಾಳಿಯ ನಂತರ ಇಸ್ರೇಲ್ ಪ್ಯಾಲೆಸ್ತೀನಿಯರಿಗೆ ತನ್ನ ದೇಶದಲ್ಲಿ ಪ್ರವೇಶವನ್ನು ನಿರ್ಬಂಧಿಸಿದೆ. ಹೀಗಾಗಿ ಅಲ್ಲಿನ ನಿರ್ಮಾಣ ಕಾಮಗಾರಿಗಳಿಗೆ ಭಾರತ ಮತ್ತು ಚೈನಾಗಳಿಂದ ಕಾರ್ಮಿಕರನ್ನು ಕರೆಸಿಕೊಳ್ಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಸ್ರೇಲಿಗೆ ಹೋಗಿ ಪ್ಯಾಲೆಸ್ತೀನಿಯರ ಕೈಯಲ್ಲಿ ಕಳೆದ 1 ತಿಂಗಳಿಂದ ಒತ್ತೆಯಾಳುಗಳಾಗಿದ್ದ ಭಾರತೀಯ ಕಾರ್ಮಿಕರನ್ನ ಈಗ ಸುರಕ್ಷಿತವಾಗಿ ಕರ್ಕೊಂಡು ಬರಲಾಗಿದೆ. ಅವರಲ್ಲಿ ನಮ್ಮ ಕಾರ್ಮಿಕರನ್ನ ಕಾಪಾಡಿದ್ರೆ ನಮ್ಮಲ್ಲಿ ಆ ದೇಶದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ. ಅತಿಥಿ ದೇವೋಭವ ಅಂತ ಬಾಯಿ ತುಂಬ ಹೇಳೋ ದೇಶದಲ್ಲಿ ಪ್ರವಾಸಕ್ಕಾಗಿ ಬಂದಿದ್ದ ಅತಿಥಿಯ ಮೇಲೆ ಅನಾಚಾರ. ಈಗ ಪೊಲೀಸರು ಆರೋಪಿಯ ಪತ್ತೆಗೆ ಒಂದಷ್ಟು ತಂಡಗಳನ್ನು ರಚಿಸಿ ಹುಡುಕೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಅರೆಸ್ಟ್ ಮಾಡಿಕೊಂಡು ಬರ್ತಾರೆ. ನ್ಯಾಯಾಲಯದಲ್ಲಿ ವಿಚಾರಣೆ ಶುರು ಆಗುತ್ತೆ. ಸಾಕ್ಷಿಗಳು, ಆಧಾರಗಳು, ವಿಚಾರಣೆಗಳು, ವಾಯಿದೆಗಳು, ವಾದ ಪ್ರತಿವಾದಗಳು, ಅದು ಎಷ್ಟು ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದೆ, ಎಷ್ಟು ವೇಗವಾಗಿ ನ್ಯಾಯದಾನ ನಡೀತಾ ಇದೆ. ನಮ್ಮಲ್ಲೇ ಯಾಕೆ ಹೀಗೆ? ಇದನ್ನ ಯಾರಿಗೆ ಪ್ರಶ್ನೆ ಮಾಡಬೇಕು? ಯಾರು ಮಾಡಬೇಕು? ಓಟನ್ನು ಮಾರ್ಕೊಳ್ಳೋ ದೇಶದ ಯುವಕರಿಗೆ, ಜಾತಿ ಮತಗಳ ಮುಸುಕಲ್ಲಿ ನಾಯಕರನ್ನು ಆಯ್ಕೆ ಮಾಡಿಕೊಂಡು ಮೆರೆಸೋ ಈ ದೇಶದ ಯುವಕರಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಮೆಂಟ್ ಹಾಕ್ಕೊಂಡು ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಹಿಂಗೆ ಆಗಬೇಕಾಗಿತ್ತು ಅನ್ನೋ ಥರದ ಮಾತುಗಳ ಮೂಲಕ ಅಸಹನೆಯ ಹೆಸರಲ್ಲಿ ಕೂಡ ವಿಕೃತಿಯನ್ನು ಮೆರೆಯೋದು ಬಿಟ್ಟರೆ ಇನ್ನೇನು ತಾನೇ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಗೆಳೆಯರೆ, ಈ ಪ್ರಕರಣದಲ್ಲಿ 2 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆ ಪೈಕಿ ಒಬ್ಬನನ್ನ ಗಂಗಾವತಿಯ ಸಾಯಿನಗರದ ಮಲ್ಲು ಆಲಿಯಾಸ್ ಹಂದಿ ಮಲ್ಲು ಅಂತ ಗುರುತಿಸಿದಾರಂತೆ. ಇನ್ನೊಬ್ಬನನ್ನ ಚೇತನ್ ಸಾಯಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬ ಆರೋಪಿಗಾಗಿ ಹುಡುಕಾಟ ತೀವ್ರಗೊಂಡಿದೆ. ಇವರನ್ನೆಲ್ಲ ಮನುಷ್ಯರು ಅಂತ ಕರೆಯೋದಿಕ್ಕಾಗತ್ತಾ? ಇವ್ರದ್ದು ಒಂದು ಬದುಕ ಛೀ. ಇದು ಗೆಳೆಯರೆ, ಹಂಪಿಯ ಪ್ರವಾಸಕ್ಕೆ ಬಂದವರ ಮೇಲೆ ಗಂಗಾವತಿಯ ಸಮೀಪ ನಡೆದ ವಿಕೃತ ಘಟನೆಗೆ ಸಂಬಂಧಪಟ್ಟ ವಿಷಾದನೀಯ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.